ಸೊ ಈ ಇವೆಂಟಲ್ಲಿ ಟ್ರೇಲರ್ ರಿಲೀಸ್ ಮಾಡೋದಕ್ಕೆ ಒಂದು ಹಾಫ್ ಅನ್ ಅವರ್ ಮುಂಚೆಯಿಂದ ಸ್ಟಾರ್ಟ್ ಮಾಡಿದೆ. ಅಂದರೆ ಹಾಫ್ ಅನ್ ಅವರ್ ಲೈವ್ ಅಲ್ಲಿರೋ ಅಭಿಮಾನಿಗಳೆಲ್ಲರೂ ಇದನ್ನು ನೋಡ್ಬೋದು ಮೈಸೂರಲ್ಲಿ. ಅಲ್ಲಿಂದ ಕೂತ್ಕೊಂಡು ದೇ ಕ್ಯಾನ್ ವಾಚ್ ಶಿವಣ್ಣ, ರಾಜ್ಬಿ ಶೆಟ್ಟಿ ಅವರು, ಉಪ್ಪಿ ಸರ್ ಅವ್ರು ಮಾತಾಡೋದೆಲ್ಲರು. ಸೊ ಶಿವಣ್ಣ ಅವರು ಇಲ್ಲಿಂದನೇ ಮೈಸೂರಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ, ಹುಬ್ಳಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ, ಮಂಗಳೂರಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ. ಸೊ ಅಟ್ ಎ ಟೈಮ್ ಒಂದೇ ಟೈಮಿಂದ ಎಲ್ಲ ಡಿಸ್ಟ್ರಿಕ್ಟಿನ ಅಭಿಮಾನಿಗಳನ್ನ ಶಿವಣ್ಣ ಅವರು, ರಾಜ್ಬಿ ಶೆಟ್ಟಿ ಅವರು, ಉಪ್ಪಿ ಸರ್ ವಿಶ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಟ್ರೇಲರ್ ಪ್ಲೇ ಮಾಡಿದಾಗ ಅಲ್ಲಿ ಕ್ಯೂಬಲ್ಲಿ ಕೂಡ ಪ್ಲೇ ಮಾಡೋಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಸೊ ಅಲ್ಲಿರೋ ಅಭಿಮಾನಿಗಳಿಗೆ ಸೇಮ್ ಟೈಮಲ್ಲಿ ಅವರು ಕೂಡ ಅಲ್ಲಿ ಥಿಯೇಟ್ರಲ್ಲಿ ನೋಡ್ಬೋದು. ಸೊ ಒಂದೇ ಟೈಮ್ಗೆ ವಿ ಆರ್ ಪ್ಲಾನಿಂಗ್ ಟು launch the trailer first ever in 7 districts together. This is the first time we are doing. ಇದು ಎಲ್ಲರ ಕಡೆ ವಿಚಾರಿಸಿದ್ವಿ, ಕ್ಯೂಬಲ್ಲೂ ವಿಚಾರಿಸಿದ್ವಿ. ಸ್ವಲ್ಪ ಚಾಲೆಂಜಸ್ ಇದೆ, ಒಂದೇ ಟೈಮ್ ಲೈವ್ ಹಿಂಗೆ ಸ್ಟ್ರೀಮಿಂಗ್ ಮಾಡೋಣ ಅಂತ. ಸೊ ಇಂಡಿಯಾದಲ್ಲಿ ಯಾರೂ ಇದನ್ನು ಟ್ರೈ ಮಾಡಿಲ್ಲ. ಸೊ ವಿ ಆರ್ ಟ್ರೈಯಿಂಗ್ ಫಾರ್ ದ ಫಸ್ಟ್ ಟೈಮ್. ಲೈವ್ ಸ್ಟ್ರೀಮಿಂಗ್ ಎರರ್ ಬರದೆ ಅವ್ರಿಗೆ ಇದೆಲ್ಲ ಕರೆಕ್ಟಾಗಿ ಅಭಿಮಾನಿಗಳಿಗೇನೋ ತೊಂದರೆ ಆಗದೆ ಅದು ಲೈವ್ ಹೋಗೋದಕ್ಕೆ ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್. ಅದನ್ನೆಲ್ಲ ಟೀಮ್ ಜೊತೆ ಮಾತಾಡ್ತಾ ಇದ್ದೀನಿ. ನವರಸನ್ ಅವ್ರ ಜೊತೆಲಿದ್ದಾರೆ, ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಬನ್ನಿ ಸರ್, ನೀವು ಮಾತಾಡ್ಬೇಕು ಇದ್ರ ಬಗ್ಗೆ. ಹೇಗೆ ನನಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಬಿಸ್ನೆಸ್ ಅಂತಲ್ಲ, ಒಳ್ಳೆ ನಮ್ಮ ಹೇಳಿಲ್ವ ಸಂಸ್ಕೃತಿನ ನಮ್ಗೆ ಅಂತ ಎತ್ತಿದ್ದೀವಿ ಸರ್. ನಮ್ಮ ಇಂಡಿಯನ್ ಸಂಸ್ಕೃತಿನ ಇದು ಮಾಡ್ತಾ ಇದ್ದೀವಿ. ಅದು ನಮಗೆ ಬಿಸ್ನೆಸ್ ಆಗಲಿ ನಮ್ಮ ಜನಗಳೇ ಕೊಡ್ತಾರೆ ಸರ್. ನನಗೆ ಪಿಕ್ಚರ್ ರಿಲೀಸ್ ಆದಾಗ ಖಂಡಿತ ಅಂತ ನಾವು ನಮ್ಮ ಪಿಕ್ಚರ್ ಅಂತ ನಾನು ಪದೇ ನಾನು ಹೇಳ್ತಾ ಇಲ್ಲ ಸರ್. ಅದನ್ನು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ನಾವು ಅಂತ. ನಾವು ಅದೇ ಹೇಳ್ತಿದ್ವಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆ ಸಬ್ಜೆಕ್ಟ್ ತೊಗೊಂಡಿದ್ವಿ. ಫಸ್ಟ್ ಟೈಮ್ ಇವಾಗ ನಾವು ಟ್ರೈಲರೂ ನಾವು 7 ಡಿಸ್ಟಿಕಲ್ಲಿ ಮಾಡ್ತಾ ಇದ್ವಿ. ಏನು ಮಾಡಿದ್ರು ಸ್ಪೆಷಲಾಗೇ ಮಾಡ್ತಾ ಇದೀವಿ. ಅದು ಮಾಡ್ತಾ ಇರೋದು ದೇವ್ರು ಮಾಡಿಸ್ಕೊತಾ ಇದ್ದಾರೆ ಸರ್. ನಾವು ಮಾಡಬೇಕು ಅಂತ ಹೇಳಿ ಅದೇನೋ ಆಟೋಮೆಟಿಕ್ ಐಡಿಯಾಗಳು ಬರ್ತಾ ಇದೆ. ಹಿಂಗೆ ಮಾಡೋಣ ನಾವು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಅದು ಹಂಗೆ ಬರ್ತಾ ಇದೆ. ಖಂಡಿತ ಜನಗಳಿಗೂ ಹಂಗೆ ತಲುಪತ್ತೆ ಅಂತ ನಾವು ಇದು ಮಾಡ್ತಾ ಇದೀವಿ ಸರ್. ಈ ನಾರ್ಮಲ್ ಟ್ರೈಲರ್ ಲಾಂಚಿಗೆ ಪ್ರೆಸ್ ಮೀಟ್ ಅವಶ್ಯಕತೆ ಇರುತ್ತೆ. ಡೇಟಾ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಒಂದು ಯಾರು ಟ್ರೈ ಮಾಡಿದಿರೋ ಅಂತ ಒಂದು ಕಾನ್ಸೆಪ್ಟ್ನ ಟ್ರೈ ಮಾಡೋಣ ಅಂತೇಳಿ ತುಂಬ ದಿವಸದಿಂದ ಇದರಿಂದ ವರ್ಕ್ ಮಾಡಿ ಇಂಡಿಯಾದಲ್ಲೇ ಇಲ್ಲಿವರೆಗೂ ಯಾರು ಟ್ರೈ ಮಾಡಿದಿರೋ ಅಂಥದ್ದನ್ನು ಇವು ಫಸ್ಟ್ 45 ಟೀಮು ಟ್ರೈ ಮಾಡ್ತಿದೆ. ಅಟ್ ಎ ಟೈಮ್ ಇನ್ನು 7 ಡಿಸ್ಟಿಕ್ಸು ಇನ್ಕ್ಲೂಡಿಂಗ್ ಬೆಂಗಳೂರು 8 ಪ್ಲೇಸಸ್ಸು ಅಟ್ ಎ ಟೈಮ್ ಇವೆಂಟ್ ನಡೆಯುತ್ತೆ. ಬಟ್ ಅವ್ರಿಗೆ ವರ್ಚುವಲ್ ಆಗಿರ್ತಾರೆ, ಇಲ್ಲಿ ರಿಯಲ್ ಆಗಿರ್ತಾರೆ. ಬಟ್ ಇಬ್ಬರಿಗೂ ಕನೆಕ್ಷನ್ ಇರುತ್ತೆ. ಅಂದರೆ ಅಲ್ಲಿ ಥಿಯೇಟರ್ಲಿರೋ ಆಡಿಯನ್ಸ್ನು ಇಲ್ಲಿ ಶಿವಣ್ಣ ಆಗ್ಬೋದು, ಉಪ್ಪಿ ಸರ್ ಆಗ್ಬೋದು, ರಾಜ್ಬಿ ಶೆಟ್ಟಿ ಅವ್ರು ಆಗ್ಬೋದು, ಈ ಟೀಮು ಅವ್ರನ್ನ ಅಡ್ರೆಸ್ ಮಾಡಿ ಅವ್ರ ಜೊತೆನೂ ಮಾತಾಡ್ಬೋದು. ಇಲ್ಲಿರೋರು ಅಲ್ಲಿಂದ ಆ ಥರ ಈಗ ಲೈವ್ ನಾವಿಬ್ರು ಆಪೋಸಿಟ್ ಹೆಂಗೆ ಕೂತಿದೀವೋ ಇದೇ ಫೀಲ್ ಕೊಡಬೇಕು ಅಂತೇಳಿ ಅದು ಥಿಯೇಟರ್ ಸ್ಕ್ರೀನಲ್ಲೇ ಮಾಡೋಣ ಅಂತ ಪ್ಲಾನ್ ಮಾಡಿ ಕ್ಯೂಬ್ ಅವ್ರ ಹತ್ರ ಎಲ್ಲ ಕರೆಸಿ 1-2-3 ಮೀಟಿಂಗ್ ಆಗಿ ಈಗ ಸ್ಪೆಷಲ್ ಟೆಕ್ನಿಷಿಯನ್ಸ್ನ ಚೆನ್ನೈಯಿಂದೆಲ್ಲ ಕರೆಸ್ತಾ ಇದ್ದೀವಿ. ಇದೇನಾದರೂ ಆಯಿತು ಅಂದರೆ ದಿಸ್ ಇಸ್ ದ ಫಸ್ಟ್ ಮೂವಿ ಈ ಇಂಡಿಯಾದಲ್ಲಿ ಈ ಥರ ಒಂದು ಇವೆಂಟ್ ಮಾಡ್ತಾ ಇರೋದು. ದಿಸ್ ಇಸ್ ದ ಸ್ಪೆಷಲ್. ಅದು ನಮ್ಮ ರಮೇಶ್ ರೆಡ್ಡಿ ಸರ್, ಅರ್ಜುನ್ ಜನ್ಯ ಸರ್ ಒಂದು ಇಷ್ಟು ವರ್ಷಗಳ ಈ ಸಿನಿಮಾ ಮೇಲೆ ಕಷ್ಟಪಟ್ಟು ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದನ್ನು ಎಫೆಕ್ಟ್ನ ಎಲ್ಲ ಜನ ನೋಡಬೇಕು ಅನ್ನೋದು ಆಸೆ ಅಷ್ಟೇ. ಯಾವುದು ಟೆಸ್ಟಾ? ಟೆಸ್ಟ್ ಏನಿಲ್ಲ, ಅವರು ಆಲ್ರೆಡಿ 2-3 ಡೇಸಲ್ಲೇ ಮಾಡೋಕ್ಕೆ ರೆಡಿ ಇದ್ದಾರೆ. ಎಲ್ಲ ಟೆಕ್ನಿಷಿಯನ್ಸ್ ಚೆನ್ನೈಯಿಂದ ಆಲ್ರೆಡಿ ನಾವು ಮಾತಾಡಿದ್ದೀವಿ. ಅವರು ಬರ್ತಾರೆ. ಬಂದು ಥಿಯೇಟರ್ ಇವ್ರ ಜೊತೆ ಎಲ್ಲ ಮಾತಾಡಿದ್ವಿ, ಯುಎಫ್ ಕ್ಯೂಬ್ ಜೊತೆ ಮಾತಾಡಿದ್ವಿ. ಅವ್ರಿಗೂ ಚಾಲೆಂಜ್ ಇದು. ಯಾಕಂದರೆ ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ಇದನ್ನ ನಾವು ಇಂಡಿಯಾದಲ್ಲಿ ಮಾಡಿದ್ರೆ ಇಟ್ ವಿಲ್ ಬಿ ಲ್ಯಾಂಡ್ ಮಾರ್ಕ್. ನೆಕ್ಸ್ಟ್ ಮಾಡೋರು ನೀವು ಹೇಳಿದಂಗೆ ನಾವು ಒಂದು ಟೆಸ್ಟ್ ರನ್ ಮಾಡ್ತಾ ಇದ್ದೀವಿ ಸರ್. ಅದು ಸರ್ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ಇಲ್ಲೇ ಒಂದು ಥಿಯೇಟರ್ ಟು ಥಿಯೇಟರ್ ಹೆಂಗೆ ಹೋಗುತ್ತೆ, ಏನೋ ಡಿಲೇ ಸೆಕೆಂಡ್ಸ್ ಬರುತ್ತಾ, ಅದು ಬಂದರೆ ಹೆಂಗೆ ಮ್ಯಾನೇಜ್ ಮಾಡಿ, ಏನೇನು ಚಾಲೆಂಜಸ್ ಬರುತ್ತೆ, ಇನ್ನೊಂದು 3-4 ದಿನದಲ್ಲಿ ಮಾಡ್ತಾ ಇದ್ದೀವಿ. ಅದಾದಮೇಲೆ 15ನೇ ತಾರೀಕು ಇರೋದ್ರಿಂದ ಮಧ್ಯಾಹ್ನನೇ ಒಂದು ಟೆಸ್ಟ್ ರನ್ ಮತ್ತೆ ಮಾಡ್ತೀವಿ 15ನೇ ತಾರೀಕು.